ನಮಸ್ಕಾರ ನಾನು ನಿಮ್ಮ ಫ್ರೆಂಡ್ ರಘು ಮಾತಾಡ್ತಿರೋದು. ಇವತ್ತಿನ ವಿಡಿಯೋ ಒಳಗಡೆ ನಾನು ನಿಮ್ಮೆಲ್ಲರಿಗೂ ಪಿಂಟೋಲಾ ಅವರ ಹೈ ಪ್ರೋಟೀನ್ ಓಟ್ಸ್ ಈ ಪ್ರಾಡಕ್ಟ್ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ ಕೊಡ್ತೀನಿ. ಇದರ ಪ್ರೈಸಿಂಗ್ ಆಗಿರ್ಬೋದು, ಇದರ ಟೇಸ್ಟ್ ಆಗಿರ್ಬೋದು, ಎಲ್ಲ ಚೆನ್ನಾಗಿದೆಯಾ ಇಲ್ವಾ ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ ಕೊಡ್ತೀನಿ. ನನಗೆ ಸ್ಪೆಸಿಫಿಕ್ ಆಗಿ ಒಂದು ವಿಷಯ ಹೇಳೋದಕ್ಕೆ ಇಷ್ಟಪಡ್ತೀನಿ. ಇದರ ಪ್ರೈಸಿಂಗ್ ಮತ್ತು ಇಂಗ್ರೀಡಿಯಂಟ್ ನೋಡಿ ಸ್ವಲ್ಪ ನನಗೆ ಬೇಜಾರಾಯಿತು, ಬಟ್ ಅದನ್ನೆಲ್ಲ ಪಕ್ಕಕ್ಕಿಟ್ಟು ಇದರ ಒಂದು ಆನೆಸ್ಟ್ ರಿವ್ಯೂ ನಿಮ್ಮೆಲ್ಲರಿಗೂ ಕೊಡ್ತೀನಿ. ನಾನು ತಿಳ್ಕೊಳ್ಳೋಣ. ವೆಲ್ಕಮ್ ಬ್ಯಾಕ್ ಎವ್ರಿವನ್. ಸೊ ಮೊದಲನೇದಾಗಿ ಒಂದು ವಿಷಯ ನಾವೇನು ಅರ್ಥ ಮಾಡ್ಕೊಬೇಕು ಅಂತಂದ್ರೆ ಈ ಪ್ರೋಟೀನ್ ಓಟ್ಸ್ ಅಂದ್ರೆ ಏನು ಅಂತ ಅಂದ್ಬಿಟ್ಟು. ಸೊ ಆಬ್ವಿಯಸ್ಲಿ ಓಟ್ಸ್ ಒಳಗಡೆ ಯಾವುದೋ ರೀತಿ ನಾವು ಪ್ರೋಟೀನ್ನ ಜಾಸ್ತಿ ಮಾಡ್ತಿದ್ದೀವಿ ಅಂತ ಅಂದ್ಬಿಟ್ಟಲ್ಲ. ಸೊ ಓಟ್ಸ್ ಜೊತೆ ಯಾವುದೋ ಒಂದು ಪ್ರೋಟೀನ್ ಪೌಡರ್ನ ಆ್ಯಕ್ಚುಲ್ ಆಗಿ ಇಲ್ಲಾಂದ್ರೆ ಪ್ರೋಟೀನ್ ವ್ಯಾಲ್ಯೂ ಇನ್ಕ್ರೀಸ್ ಮಾಡೋ ಅಂತ ಒಂದು ಪದಾರ್ಥನ ನಾವು ಆ್ಯಡ್ ಮಾಡ್ತಿದ್ದೀವಿ ಅಂತ ಅಂದ್ಬಿಟ್ಟು. ಸೊ ಈ ಪಿಂಟೋಲಾ ಅವರ ಪ್ರೋಟೀನ್ ಓಟ್ಸ್ ಒಳಗಡೆ ಹೈ ಪ್ರೋಟೀನ್ ಓಟ್ಸ್ ಒಳಗಡೆ ಇದ್ರ ಬಗ್ಗೆ ಆಮೇಲೆ ನಾನು ಮಾತಾಡ್ತೀನಿ. ಬಟ್ ಇದರ ಪ್ರಾಡಕ್ಟ್ ಏನಾದ್ರು ನೀವು ನೋಡಿದ್ರಿ ಅಂತಂದರೆ ಇದರೊಳಗಡೆ ನೀವು 22 grams ಆಫ್ ಪ್ರೋಟೀನ್ ಅಂತಂದ್ಬಿಟ್ಟು ಮೆನ್ಷನ್ ಮಾಡಿದರೆ ಅದು ಎಷ್ಟಕ್ಕೆ ಅಂತಂದರೆ 100 grams ಆಫ್ ಪಿಂಟೋಲಾ ಓಟ್ಸ್ ನೀವೇನಾದ್ರು ತೊಗೊಂಡ್ರಿ ಅಂತಂದರೆ ಅದರೊಳಗಡೆ ನಿಮಗೆ 22 grams ಸಿಗ್ತಿರುತ್ತೆ. ಒಂದು ಸರ್ವಿಂಗ್ ಅಲ್ಲ, ಒಂದು ಸರ್ವಿಂಗಿಗೆ ನಿಮಗೆ 11 grams ಸಿಗುತ್ತೆ. ಇವರ ಪ್ರಕಾರ 50 ಗ್ರಾಮ್ ತೊಗೊಂಡ್ರೆ ನಿಮಗೆ ಒಂದು ಸರ್ವಿಂಗ್ ಸಿಗುತ್ತೆ ಅಂತ ಅಂದ್ಬಿಟ್ಟು, ಅಂದರೆ 11 grams ಆಫ್ ಪ್ರೋಟೀನ್ ಸಿಗ್ತಿರುತ್ತೆ. ಬಟ್ ನೀವು ಇದರ ಇಂಗ್ರೀಡಿಯೆಂಟ್ಸನ್ನು ನೋಡಿದ್ರಿ ಅಂತಾರೆ ನಾನು ಮುಂಚೆ ಹೇಳ್ದಂಗೆ ಪ್ರೋಟೀನ್ ಓಟ್ಸ್ ಅಂದರೆ ಏನು ಅಂದರೆ ಇನ್ಸ್ಟೆಂಟ್ ಓಟ್ಸ್ ಇದೆ 48%, ಅಂದರೆ 100 ಗ್ರಾಮ್ ತೊಗೊಂಡ್ರಿ ಅಂತಂದರೆ 48 ಗ್ರಾಮ್ ಅಷ್ಟು ಓಟ್ಸ್ ಬರ್ತಿದೆ. ಅದಾದಮೇಲೆ ಟೆಕ್ಸ್ಚರೈಸ್ಡ್ ಸಾಯ್ ಪ್ರೋಟೀನ್ ಇದೆ, ಓಕೆನಾ. ಸೊ ಅದು ಬಂದು 22% ಇದೆ, ಅಂದರೆ 100 ಗ್ರಾಮ್ ಒಳಗಡೆ 22 ಗ್ರಾಮ್ ಅಷ್ಟು ಸಾಯ್ ಪ್ರೋಟೀನ್ ಆ್ಯಡ್ ಮಾಡಿದ್ದಾರೆ. ಸೊ ಅದನ್ನು ನೀವು ಪ್ರಾಪರಾಗಿ ಕ್ಯಾಲ್ಕುಲೇಟ್ ಏನಾದ್ರು ಮಾಡಿ ನೋಡಿದ್ರಿ ಅಂದರೆ 100 ಗ್ರಾಮ್ಸಿಗೆ ನಿಮಗೆ ಆಲ್ಮೋಸ್ಟ್ ಲೈಕ್ 16 grams ಆಫ್ ಪ್ರೋಟೀನ್ ಹತ್ತಿರ ನಿಮಗೆ ಸಾಯ್ ಪ್ರೋಟೀನ್ ಕೊಡ್ತಿರುತ್ತೆ ಅಷ್ಟೇ. ಸೊ ಮಿಕ್ಕಿರೋ 22 ಗ್ರಾಮ್ಸ್ ಎಲ್ಲಿಂದ ಬರ್ತಿದೆ ಅಂದರೆ ಆಬ್ವಿಯಸ್ಲಿ ಓಟ್ಸಲ್ಲಿ ಕೂಡ ಪ್ರೋಟೀನ್ ಇದೆ. ಸೊ 50 ಗ್ರಾಮ್ ಆಫ್ ಓಟ್ ಒಳಗಡೆ ನಿಮಗೆ 6 grams ಆಫ್ ಪ್ರೋಟೀನ್ ಕೂಡ ಬರ್ತಿರುತ್ತೆ, ಅದರಿಂದ ಇದು 22 ಗ್ರಾಮ್ಸ್ ಬರ್ತಿದೆ. ಅದಾದ ನಂತರ ಅದು ಬಿಟ್ಟು ಕೂಡ ನಟ್ಸ್ ಒಂದು ಸ್ವಲ್ಪ ಇದೆ, ಸೊ ಅದರಿಂದ ಕೂಡ ಲೈಕ್ 1 ಗ್ರಾಮ್ ಹತ್ತಿರ ಬರ್ತಿರ್ಬೋದು. ಸೊ ಅದು ಬಿಟ್ಟು ಫ್ರೂಟ್ಸ್ ಆ್ಯಂಡ್ ಸೀಡ್ಸ್ ಇದೆ 14%, ಅಂದರೆ ರೈಸನ್ಸ್ ಇದೆ, ಪಂಪ್ಕಿನ್ ಸೀಡ್ಸ್ ಇದೆ, ಆಬ್ವಿಯಸ್ಲಿ ಅದರಿಂದನೂ ಪ್ರೋಟೀನ್ ಬರುತ್ತೆ. ಚಿಯಾ ಸೀಡ್ಸ್ ಇದೆ, ಚಿಯಾ ಸೀಡ್ಸಿಂದ ಬರುತ್ತೆ, ಬಟ್ ಅದರಿಂದ ಫ್ಯಾಟ್ ಕೂಡ ಬರುತ್ತೆ. ಅದಾದಮೇಲೆ ಇದರೊಳಗಡೆ ವೈಟ್ ಶುಗರ್ ಆ್ಯಡ್ ಮಾಡಿಲ್ಲ ಅಂತ ಹೇಳಿ ಬ್ರೌನ್ ಶುಗರ್ ಆ್ಯಡ್ ಮಾಡಿದ್ದಾರೆ, ವಿಚ್ ಇಸ್ ಅಬ್ಸಲ್ಯೂಟ್ಲಿ ಫೈನ್. ಮೀ ಪರ್ಸ್ನಲಿ ಬ್ರೌನ್ ಶುಗರ್ ನನಗೆ ತುಂಬಾ ಇಷ್ಟ, ಏನಕ್ಕೆ ಒಂದು ಕ್ಯಾರಮಲೈಸ್ಡ್ ಟೇಸ್ಟ್ ಬರುತ್ತೆ, ಓಕೆನಾ. ಅದಾದಮೇಲೆ ಕೋಕೋ ಸಾಲಿಡ್ಸ್, ಅಂದರೆ ಪ್ರಾಪರಾಗಿ ಈ ಚಾಕ್ಲೇಟ್ ಫ್ಲೇವರ್ ಏನು ಬರಬೇಕು ಅನ್ನೋ ಒಂದು ಕಾರಣಕ್ಕೋಸ್ಕರನೇ ಫ್ಲೇವರಿಂಗ್ಗೆ. ಆಮೇಲೆ ಹಿಮಾಲಯನ್ ಪಿಂಕ್ ಸಾಲ್ಟ್ ಮತ್ತು ಆ್ಯಂಟಿ ಆಕ್ಸಿಡೆಂಟ್ ಯೂಸ್ ಮಾಡಿದ್ದಾರೆ. ಸೊ ಇದರ ಪ್ರೋಸ್ ಬಗ್ಗೆ ಮಾತಾಡೋಣ. ಅದಾದ ನಂತರ ನಾನು ಇದೇ ರೀತಿಯಾದ ಪ್ರಾಡಕ್ಟ್ಸ್ ಬಗ್ಗೆ ಇರೋಂಥ ಒಂದಷ್ಟು ಬಿಗ್ಗೆಸ್ಟ್ ಪ್ರಾಬ್ಲಮ್ಸ್ ಬಗ್ಗೆ ತಿಳಿಸ್ಕೊಡ್ತೀನಿ. ಸೊ ಪ್ರೋಸ್ ಏನು ಅಂತಂದರೆ ಆ್ಯಕ್ಚುಲ್ ಆಗಿ ಇವರು ಮಾಡ್ತಿರೋಂಥ ಒಂದು ಅಪ್ರೋಚ್ ಏನಿದೆ ಅಲ್ಲ ತುಂಬಾ ಚೆನ್ನಾಗಿ ಅನಿಸ್ತು. ಅಂದರೆ ಇದೇ ರೀತಿ ಪ್ರೋಟೀನ್ ಓಟ್ಸ್ ಅವ್ರು ಮಾಡ್ತಿರೋಂಥ ಅಪ್ರೋಚಸ್ ಕೂಡ ಸೇಮೇ ಇದೆ. ಸೊ ಓಟ್ಸ್ ತೊಗೊತಿದ್ದಾರೆ, ಆಮೇಲೆ ಒಂದು ಯಾವುದೋ ಒಂದು ರೀತಿಯಾದ ಪ್ರೋಟೀನ್ ಆ್ಯಕ್ಚುಲ್ ಆಗಿ ಅಲ್ಲಿ ಆ್ಯಡ್ ಮಾಡ್ತಿದ್ದಾರೆ, ಬ್ಯಾಲೆನ್ಸ್ ಆಗುತ್ತೆ, ಕಾರ್ಬೋಹೈಡ್ರೇಟ್ ಜೊತೆ ಪ್ರೋಟೀನ್ ಬರ್ತಿದೆ. ಆಮೇಲೆ ಹೆಲ್ದಿ ಫ್ಯಾಟ್ಸ್ಗೋಸ್ಕರ ಆ್ಯಕ್ಚುಲ್ ಆಗಿ ಸ್ವಲ್ಪ ನಟ್ಸ್ ಆಗಿರ್ಬೋದು ಮತ್ತು ಸೀಡ್ಸ್ ಆಗಿರೋದು ಇದನ್ನೆಲ್ಲ ಆ್ಯಡ್ ಮಾಡೋದ್ರಿಂದ ನಿಜವಾಗ್ಲೂ ಅಲ್ಲಿ ಆ ಪ್ರಾಪರ್ ಮೀಲಿನ ಒಂದು ನ್ಯೂಟ್ರಿಷನ್ ಏನಿದೆ ಅಲ್ಲ ಅದು ತುಂಬಾ ಚೆನ್ನಾಗಿದೆ. ಅಂದರೆ ಬ್ರೇಕ್ಫಾಸ್ಟ್ ಸೀರಿಯಲಲ್ಲಿ ಬೇಕಾದಂಥ ನಮಗೆ ಕಾಂಪ್ಲೆಕ್ಸ್ ಕಾರ್ಬೋಹೈಡ್ರೇಟ್ ಬೇಕು, ಒಂದು ಪ್ರೋಟೀನ್ ಬೇಕು, ಅಂದರೆ ಕಂಪ್ಲೀಟ್ ಪ್ರೋಟೀನ್ ಬೇಕು. ಸೋಯಾ ಬಂದು ಒಂದು ಕಂಪ್ಲೀಟ್ ಪ್ರೋಟೀನ್, ಸೊ ಅದರಿಂದ ಆ್ಯಕ್ಚುಲ್ ಆಗಿ ನಾವು ಬರ್ತಿದ್ದ ಪ್ರೋಟೀನ್ ತುಂಬಾ ಒಳ್ಳೆಯದು. ಅದಾದ ನಂತರ ಒಂದು ಸ್ವಲ್ಪ ಹೆಲ್ದಿ ಫ್ಯಾಟ್ಸ್ ಕೂಡ ಬೆಳಿಗ್ಗೆ ಬೇಕಾಗಿರೋ ಕಾರಣದಿಂದ ಅದರೊಳಗಡೆ ನಟ್ಸ್ ಕೂಡ ಆ್ಯಡ್ ಮಾಡಿದ್ದಾರೆ, ವಿಚ್ ಇಸ್ ರಿಯಲಿ ಅಮೇಝಿಂಗ್. ಎರಡನೇದೇನು ಅಂತಂದರೆ ಟೇಸ್ಟ್. ಸೊ ನನಗೇನಾದರೂ ನೀವು ಟೇಸ್ಟ್ ಚೆನ್ನಾಗಿತ್ತಾ ಅಂತ ಕೇಳಿದ್ರಿ, ಟೇಸ್ಟ್ ಇಸ್ ಓಕೆ ಟೈಪ್ಸ್, ಅಂದರೆ ಔಟ್ ಆಫ್ 10 ನೀವು ಕೇಳಿದ್ರಿ ಅಂದರೆ ಮೇ ಬಿ ನಾನು 7.5 ಕೊಡ್ತೀನಿ. ಏನಕ್ಕೆ ಅಂತಂದರೆ ಆಬ್ವಿಯಸ್ಲಿ ಸೋಯಾ ಪ್ರೋಟೀನ್ ಏನಿದೆ ಅಲ್ಲ, ಸಾಯ್ ಪ್ರೋಟೀನ್ದು ಆ್ಯಕ್ಚುಲ್ ಆಗಿ ಟೇಸ್ಟ್ ಏನೇನೆ ಮೇನ್ ಬಿಗ್ಗೆಸ್ಟ್ ಪ್ರಾಬ್ಲಮ್. ಇದನ್ನು ಕಟ್ ಡೌನ್ ಮಾಡೋದಕ್ಕೆ ಇವರು ತುಂಬಾ ಟ್ರೈ ಮಾಡಿದ್ದಾರೆ. ಐ ರಿಯಲಿ ಅಪ್ರಿಷಿಯೇಟ್ ದಟ್. ಹೇಗೆ ಅಂತಂದರೆ ಈ ಡಾರ್ಕ್ ಚಾಕ್ಲೇಟ್ ಆ್ಯಕ್ಚುಲ್ ಆಗಿ ಈ ಕೋಕೋ ಸಾಲಿಡ್ಸ್ ಅಂತ ಅಂದ್ಬಿಟ್ಟು ಏನು ಇಂಗ್ರೀಡಿಯೆಂಟ್ ಮೆನ್ಷನ್ ಮಾಡಿದಾರಲ್ಲ, ಸೊ ಅದನ್ನು ಆ್ಯಕ್ಚುಲ್ ಆಗಿ ಸ್ವಲ್ಪ ಡಾರ್ಕರ್, ಅಂದರೆ ಈ ಬಿಟ್ಟರ್ ಟೇಸ್ಟ್ ಬರ್ತಿರೋದ್ರಿಂದ ಸೊ ಅಲ್ಲಿ ಪ್ರಾಪರ್ ಆಗಿ ಆ ಸಾಯ್ ಪ್ರೋಟೀನ್ ಏನದು ಫ್ಲೇವರ್ ಏನಿದೆ ಅದು ಕಟ್ ಡೌನ್ ಮಾಡೋದಕ್ಕೆ ತುಂಬಾ ಹೆಲ್ಪ್ ಮಾಡ್ತಿದೆ. ಅದರಿಂದ ಒಂದು ಸ್ವಲ್ಪ ಡಾರ್ಕರ್ ಚಾಕ್ಲೇಟ್ ಫ್ಲೇವರ್ ಫೀಲಿಂಗ್ ಬರುತ್ತೆ ಹಲವಾರು ಜನಕ್ಕೆ. ನನಗೆ ಸ್ಪೆಸಿಫಿಕ್ ಆಗಿ ಡಾರ್ಕ್ ಚಾಕ್ಲೇಟ್ ನನಗೆ ಅಷ್ಟೊಂದು ಇಷ್ಟ ಇಲ್ಲ. ಮೇ ಬಿ ಡಾರ್ಕ್ ಚಾಕ್ಲೇಟ್ ಇಷ್ಟ ಇರೋರು ಮೇ ಬಿ ಡೈಲಿ ಕೂಡ ಆರಾಮಾಗಿ ಕನ್ಸ್ಯೂಮ್ ಮಾಡ್ಬೋದು ಅನ್ಸುತ್ತೆ. ಅಂದರೆ ಇದು ಆಲ್ಮೋಸ್ಟ್ ಪ್ರೈಸ್ ಬಂದು ಇದರ 350 rupees ಅಂತ ಅಂದ್ಬಿಟ್ಟು ಮೆನ್ಷನ್ ಮಾಡಿದ್ದಾರೆ 400 ಗ್ರಾಮ್ಸಿಗೆ. ಸೊ ಅಂದರೆ ನಿಮಗೆ ಒಂದು ಸರ್ವಿಂಗ್ 50 ಗ್ರಾಮ್ ಹತ್ತಿರ ನೀವು ತೊಗೊತೀರಾ ಅಂತಂದರೆ 43 ರಿಂದ 45 ರೂಪಾಯಿ ಹತ್ತಿರ ಸಿಗುತ್ತೆ. ಇದು ನಾನು MRP ಮೇಲೆ ಹೇಳ್ತಿರೋದು. ಬಟ್ ಅಟ್ ಪ್ರೆಸೆಂಟ್ ನೀವು ಆನ್ಲೈನ್ ನೋಡಿದ್ರೆ 300 ರೂಪಾಯಿ ಕೂಡ ಸಿಗ್ತಿದೆ. ಸೊ ಅದರೊಳಗಡೆ ನಿಮಗೆ 40 ರೂಪಾಯಿ ಹತ್ತಿರ ಆರಾಮಾಗಿ ನೀವು ಒಂದು ಸರ್ವಿಂಗ್ನ ನೀವು ಕನ್ಸ್ಯೂಮ್ ಮಾಡ್ಬೋದು. ಅಂದರೆ ಒಂದು ಸರ್ವಿಂಗ್ ಒಳಗಡೆ ನಿಮಗೆ 11 grams ಆಫ್ ಪ್ರೋಟೀನ್ ಸಿಗ್ತಿರುತ್ತೆ. ಅಂದರೆ 40 rupees ಪೇ ಮಾಡ್ತಿರ್ತೀರಾ ನೀವು 11 grams ಆಫ್ ಪ್ರೋಟೀನ್ನ ಕನ್ಸ್ಯೂಮ್ ಮಾಡೋದಕ್ಕೆ ಅಂತ ಅಂದ್ಬಿಟ್ಟು. ಸೊ ದಿಸ್ ಇಸ್ ವೇರ್ ದ ಪ್ರಾಬ್ಲಮ್ ಆಫ್ ದ ಪ್ರಾಡಕ್ಟ್ ಕಮ್ಸ್ ಇನ್. ಅಂದರೆ ಈ ರೀತಿಯಾದ ಪ್ರಾಡಕ್ಟ್ಸ್ದು ಬಿಗ್ಗೆಸ್ಟ್ ಪ್ರಾಬ್ಲಮ್ ಅಂದರೆ ನಾವು ಆಸ್ ಅ ಕನ್ಸ್ಯೂಮರ್ ನಾವು ಅರ್ಥ ಮಾಡ್ಕೊಬೇಕಾಗಿರೋದು ಏನು ಅಂತಂದರೆ ನಾವು ಕೊಡ್ತಿರೋಂಥ ದುಡ್ಡಿಗೆ ನಮಗೆ ಕ್ವಾಲಿಟಿ ಪ್ರಾಡಕ್ಟ್ ಬರ್ತಿದೆಯಾ, ಆಮೇಲೆ
ಅದರಿಂದ ಬರ್ತಿರೋ ಅಂಥ ಇಂಗ್ರೀಡಿಯೆಂಟ್ಸ್ ನಿಜವಾಗ್ಲೂ ಚೆನ್ನಾಗಿದೆಯಾ, ಅದ್ರ ಬದಲು ಏನಾದರೂ ಆಲ್ಟರ್ನೇಟಿವ್ ಇದೆಯಾ, ಅದಕ್ಕಿಂತ ಬೆಟರ್ ಆಗಿರೋದು ಇನ್ನೂ ಕಮ್ಮಿ ಇರೋದು ಅಂತ ಕೂಡ ನಾವು ಅರ್ಥ ಮಾಡ್ಕೋಬೇಕು. ದಟ್ ಈಸ್ ವೆನ್ ದ ಪ್ರಾಬ್ಲಮ್ ಕಮ್ಸ್ ಇನ್. ಸೊ ಒಂದಷ್ಟು ಪ್ರಾಬ್ಲಮ್ಸ್ ನಾನು ಲಿಸ್ಟ್ ಡೌನ್ ಮಾಡ್ತೀನಿ. ಹೋಪ್ಫುಲಿ ಕಂಪ್ಲೇಂಟ್ಸ್ ಅಂತ ಅನ್ಕೊಳ್ಳೋದಕ್ಕಿಂತ ಒಂದು ಓಪನ್ ಮೈಂಡೆಡ್ ಆಗಿ ಇಟ್ಕೊಂಡು ಅರ್ಥ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡಿ. ನಿಜವಾಗ್ಲೂ ಈ ರೀತಿಯಾದ ಬೇರೆ ಪ್ರಾಡಕ್ಟ್ಸ್ನ ನೀವು ಅನಲೈಸ್ ಮಾಡೋದಕ್ಕೆ ತುಂಬಾನೇ ಹೆಲ್ಪ್ ಆಗುತ್ತೆ. ಸೊ ಮೊದಲನೇ ಬಿಗ್ಗೆಸ್ಟ್ ಪ್ರಾಬ್ಲಮ್ ಈ ರೀತಿಯಾದ ಪ್ರಾಡಕ್ಟ್ಸ್ ಅಂದರೆ, ನಾನು ಪಿಂಟೋಲಾ ಸ್ಪೆಸಿಫಿಕ್ ಆಗಿ ಹೇಳ್ತಿಲ್ಲ, ಈ ರೀತಿಯಾದ ಹೈ ಪ್ರೋಟೀನ್ ಸೀರಿಯಲ್ಸ್ ಆಗಿರ್ಬೋದು, ಇಲ್ಲ ಅಂತಾರೆ ಮ್ಯೂಸಿಲಿ ಆಗಿರ್ಬೋದು, ಓಟ್ಸ್ ಅಂತ ಅಂದ್ಬಿಟ್ಟು ಏನು ಮಾಡ್ತಾರಲ್ಲ, ಸೊ ಅವ್ರದ್ದು ಆ್ಯಕ್ಚುಲ್ ಆಗಿ ಹೈ ಪ್ರೋಟೀನ್ ಅಂತ ಅಂದ್ಬಿಟ್ಟು ಇರೋ ಒನ್ ಆಫ್ ದ ಬಿಗ್ಗೆಸ್ಟ್ ಪ್ರಾಬ್ಲಮ್ ಏನು ಅಂತಂದರೆ, ಇವಾಗ ನಾನು 50 ಗ್ರಾಮ್ ಒಳಗಡೆ ಇಲ್ಲಿ 11 ಗ್ರಾಮ್ ಬರ್ತಿದೆ ಅಂತ ಅಂದ್ಬಿಟ್ಟು ಹೇಳ್ತಿದ್ದಾರೆ. ಸೊ ನಾನು 50 ಗ್ರಾಮ್ದು ಒಂದು ಸ್ಕೂಪ್ ತೊಗೊಂಡೆ ಫಾರ್ ಎಕ್ಸಾಂಪಲ್ ಸರ್ವಿಂಗ್ ಮಾಡೋದಕ್ಕೆ ಅಂತಂದರೆ, ಆ 50 ಗ್ರಾಮ್ ಒಳಗಡೆ ನಾನು ತೊಗೊಂಡ್ರೊಳಗಡೆ ಅದರೊಳಗಡೆ 50% ಎಕ್ಸಾಕ್ಟಾಗಿ ಓಟ್ಸ್ ಇರಬೇಕು, ಅದಾದಮೇಲೆ 22% ಎಕ್ಸಾಕ್ಟಾಗಿ ನನಗೆ ಆ್ಯಕ್ಚುಲ್ ಆಗಿ ಸಾಯ್ ಪ್ರೋಟೀನ್ ಇರಬೇಕು, ಅದಾದಮೇಲೆ ಮಿಕ್ಕಿರೋಂಥದ್ದು ಏನಿದೆ ಅದೆಲ್ಲ ನಾನು ನಟ್ಸ್ ಆಗಿರ್ಬೋದು 14% ಎಲ್ಲ ಬರಬೇಕು. ಸೊ ನಿಮ್ಗೆ ನಿಜವಾಗ್ಲೂ ಅನ್ಸುತ್ತೆ ಜಸ್ಟ್ ನೀವು ಹಿಂಗೇನೇ ಪೌಡರ್ ಥರ ಹಿಂಗೆ ಉದುರಿಸ್ಕೊಂತಿದ್ರಿ ಅಂತಂದರೆ ಅದರೊಳಗಡೆ ಬಂದಿರೋ 50 ಗ್ರಾಮ್ಸ್ ಒಳಗಡೆ ಎಕ್ಸಾಕ್ಟ್ ಆಗೇನೆ ನಿಮಗೆ 50% ಓಟ್ಸ್ ಬಂದಿದೆ ಅಂತ ಅಂದ್ಬಿಟ್ಟು ದಿಸ್ ಇಸ್ ವೇರ್ ದ ಪ್ರಾಬ್ಲಮ್ ಕಮ್ಸ್ ಇನ್. ಅಂದರೆ ಈ ರೇಷಿಯೋ ಆ್ಯಕ್ಚುಲ್ ಆಗಿ ಏನಿರುತ್ತಲ್ಲ, ಸೊ ಅದು ಈ ದೊಡ್ಡ ಪ್ಯಾಕೆಟ್ಗೆ ಪ್ರಾಪರ್ ಆಗಿದೆ ಅಂದರೆ ಅವ್ರು ಹೇಳ್ತಿದ್ದಾರೆ ಇದನ್ನೆಲ್ಲ ಮಿಕ್ಸ್ ಮಾಡಿದ್ದೀರಿ ಅಂತಂದ್ಬಿಟ್ಟು. ಬಟ್ ಅದನ್ನು ನಾವು 50 ಗ್ರಾಮಿಗೆ ಪಿಕ್ ಮಾಡಬೇಕು ಅಂತಂದರೆ ಒಂದು ಟೈಮ್ ಓಟ್ಸ್ ಜಾಸ್ತಿ ಬರ್ಬೋದು, ಒಂದು ಟೈಮ್ ಆ್ಯಕ್ಚುಲ್ ಆಗಿ ಪ್ರೋಟೀನ್ ಪೌಡರ್ ಜಾಸ್ತಿ ಬರ್ಬೋದು, ಒಂದು ಟೈಮ್ ನಟ್ಸ್ ಜಾಸ್ತಿ ಬರ್ಬೋದು. ಸೊ ಅವಾಗ ನಾವು ಎಕ್ಸಾಕ್ಟಾಗಿ 11 ಗ್ರಾಮ್ನ ಹೇಗೆ ಟ್ರ್ಯಾಕ್ ಮಾಡೋಕ್ಕಾಗುತ್ತೆ ಅನ್ನೋದು ಒನ್ ಆಫ್ ದ ಬಿಗ್ಗೆಸ್ಟ್ ಪ್ರಾಬ್ಲಮ್. ಎರಡನೇ ಬಿಗ್ಗೆಸ್ಟ್ ಪ್ರಾಬ್ಲಮ್ ಏನು ಅಂತಂದರೆ ಪ್ರೈಸಿಂಗ್. ಓಕೆನಾ? ಸೊ ಇಲ್ಲಿ ನಾವು ನೋಡ್ತಿರೋ ಥರನೇ ಇಲ್ಲಿ 350 ರೂಪಾಯಿ ಆ್ಯಕ್ಚುಲ್ ಆಗಿದೆ. ಅಂದರೆ ಒಂದು ಸರ್ವಿಂಗ್ಗೆ ನಾನು ಮುಂಚೆನೇ ಹೇಳ್ದಂಗೆ ನಮಗೆ 44 ಇಂದ 45 ರೂಪೀಸ್ ಹತ್ರ ಬರುತ್ತೆ. ಸೊ ನಮಗೆ ಬರ್ತಿರೋದು ಎಷ್ಟು? 11 ಗ್ರಾಮ್ ಪ್ರೋಟೀನ್ ನಾವು ಅರ್ಥ ಮಾಡ್ಕೊಬೇಕು. ಬಟ್ ಇವಾಗ ನಾನು ಅದನ್ನೇನೆ ನಾನು ಸಪ್ರೇಟಾಗಿ ಮಿಕ್ಸ್ ಮಾಡಿಕೊಂಡೆ. ನಾನು ಓಟ್ ಸಪ್ರೇಟಾಗಿ ತೊಗೊತೀನಿ, ಪ್ರೋಟೀನ್ ನನಗೆ ಬೇಕಾಗಿರೋಂಥ ಕ್ವಾಲಿಟಿ ಪ್ರೋಟೀನ್ ತೊಗೊತೀನಿ, 2 ಆಪ್ಷನ್ ಕೊಡ್ತೀನಿ ನಾನು. ಕ್ವಾಲಿಟಿ ಪ್ರೋಟೀನ್ ತೊಗೊತೀನಿ, ಇನ್ನೊಂದು ಚೀಪ್ ಪ್ರೋಟೀನ್ ಕೂಡ ನಾನು ತೊಗೊತೀನಿ. ಸೊ ಅದಾದಮೇಲೆ ಸ್ವಲ್ಪ ನಟ್ಸ್ ಕೂಡ ಆ್ಯಡ್ ಮಾಡ್ಕೊತೀನಿ. ಸೊ ಅವಾಗ ನನಗೆ ದುಡ್ಡು ಎಷ್ಟು ಬೀಳುತ್ತೆ ಅಂತ ಅಂದ್ಬಿಟ್ಟು ನೋಡೋಣ. ಸೊ ಓಟ್ಸು ನಿಮಗೆ ಈಸಿಯಾಗೇನೆ 8 ರೂಪಾಯಿಗೆ ಸಿಕ್ಬಿಡುತ್ತೆ ನಿಮಗೆ 50 ಗ್ರಾಮ್ ಆಫ್ ಓಟ್ಸ್. ಓಕೆನಾ? ಸೊ ಅದಾದ ನಂತರ ನಾನು ಒಳ್ಳೆ ವಿ ಪ್ರೋಟೀನ್ ತೊಗೊತಿದ್ದೀನಿ, ಸಾಯ್ ಪ್ರೋಟೀನ್ ಅಲ್ಲ, ಒಳ್ಳೆ ವಿ ಪ್ರೋಟೀನ್ ತೊಗೊತಿದ್ದೀನಿ. ಅಂದರೆ ನನಗೆ 80 ರೂಪಾಯಿಗೆ ಸಿಗುತ್ತೆ. ಅಂದರೆ ಇಲ್ಲಿ ನನಗೆ 24 ಗ್ರಾಮ್ ಸಿಗುತ್ತೆ 80 ರೂಪಾಯಿಗೆ. ನನಗೆ ಬೇಕಾಗಿರೋದು 12 ಗ್ರಾಮ್ ನಾನು ಹೇಳ್ತಿರೋದು. ಆಮೇಲೆ ಒಂದು ಸ್ವಲ್ಪ ನಾನು ಆ್ಯಡ್ ಮಾಡ್ಕೊತೀನಿ ನಾನು ನಟ್ಸ್ನ, ಅದು ಮೇ ಬಿ ಒಂದು 10 ರೂಪೀಸ್ ಅಂತ ಅನ್ಕೊಳ್ಳಿ. 60 ರೂಪೀಸಿಗೆ ನನಗೆ ಇನ್ನೂ ಜಾಸ್ತಿ 18 ಗ್ರಾಮ್ಸ್ ಆಫ್ ಪ್ರೋಟೀನ್ ಇರೋಂಥ ಒಂದು ಪ್ರಾಡಕ್ಟ್ಸ್ ಇತ್ತು. ಬಟ್ ಇವ್ರದೇ ಆ್ಯಕ್ಚುಲ್ ಆಗಿ ಮೆಜಾರಿಟಿ ಆಫ್ ದ ಪ್ರಾಡಕ್ಟ್ಸ್ ಯೂಸ್ ಮಾಡೋ ಥರದ್ದೇನೆ ಒಂದು ಎಕ್ಸಾಂಪಲ್ ತೊಗೊಳ್ತೀನಿ ಅನ್ಕೊಳ್ಳಿ. ಮತ್ತೆ 50 ಗ್ರಾಮ್ ಆಫ್ ಓಟ್ಸ್ ತೊಗೊಳ್ಳೋಣ. ಓಕೆನಾ? ಅಲ್ಲೊಂದು 9 ರೂಪೀಸ್ 10 ರೂಪೀಸ್ ಹತ್ರ ಆಗುತ್ತೆ. ಅದಾದಮೇಲೆ ನಾನು ಸಾಯ್ ಪ್ರೋಟೀನ್ ತೊಗೊಂಡು, ಸಾಯ್ ಪ್ರೋಟೀನ್ ಒಳ್ಳೆ ಕ್ವಾಲಿಟಿ ಪ್ರಾಡಕ್ಟ್ ತೊಗೊಂಡ್ರು ನಿಮಗೆ 30 ರೂಪಾಯಿಗೇನೆ ಆರಾಮಾಗೇನೆ ಒಳ್ಳೆ ಕ್ವಾಲಿಟಿದು, ಅಂದರೆ ಆ್ಯಕ್ಚುಲಾಗಿ ಬ್ರ್ಯಾಂಡಿಂದನೇ ಡೈರೆಕ್ಟಾಗಿ ತೊಗೊಬೋದು ನೀವು ಮನೆ ಒಳಗಡೆ. ಸೊ ಅದನ್ನು 30 ರೂಪಾಯಿ ನಾನು ಹಾಫ್ ಅ ಸರ್ವಿಂಗ್ ಯೂಸ್ ಮಾಡ್ತಿದ್ದೀನಿ. ಸೊ ಅದನ್ನು ತೊಗೊಂಡು ಸ್ವಲ್ಪ ನಟ್ಸ್ ಆ್ಯಡ್ ಮಾಡ್ಕೊಂಡ್ರಿ ಅಂದರೆ ಓಟ್ಸಿಂದ 10 ರೂಪೀಸು, ಇಲ್ಲಿ 30 ರೂಪಾಯಿ ಪ್ರೋಟೀನಿಂದ, ಆಮೇಲೆ ಇಲ್ಲಿಂದ 10 ರೂಪೀಸ್ ಅಂತ ಅಂದರೆ 50 ರೂಪಾಯಿಗೆ ನನಗೆ ಇನ್ನು 18 ಗ್ರಾಮ್ಸ್ ಪ್ರೋಟೀನ್ ಸಿಕ್ತು ಸಾಯ್ ಪ್ರೋಟೀನ್ ತೊಗೊಂಡ್ರೇನೆ. ಸೊ ನೀವೆಷ್ಟು ಅರ್ಥ ಮಾಡ್ಕೊಂಡು ನೋಡಿ. ನೀವು ಇದನ್ನು ಜಸ್ಟ್ ಓಕೆ ಬ್ರ್ಯಾಂಡ್ ಆಬ್ವಿಯಸ್ಲಿ ಮಾಡ್ತಿದ್ದೀರಿ ಅಂತಂದರೆ ಅದರದ್ದೇ ಆದಂಥ ಆ್ಯಕ್ಚುಲ್ ಆಗಿ ಮಾರ್ಕೆಟಿಂಗ್ ಆಗಿರ್ಬೋದು, ಡೆಲಿವರಿ ಚಾರ್ಜಸ್ ಎಲ್ಲನೂ ಆ್ಯಡ್ ಮಾಡ್ತಾರೆ. ಬಟ್ ಇದನ್ನು ನೀವೇನೇ ಮಾಡಿಕೊಂಡ್ರೆ ಒನ್ ಆಫ್ ದ ಬಿಗ್ಗೆಸ್ಟ್ ಪ್ರಾಬ್ಲಮ್ನ ಎಲಿಮಿನೇಟ್ ಮಾಡ್ತೀರಿ. ಏನು ಅಂತಂದರೆ ನನ್ನ ಪಾಯಿಂಟ್ 1 ಏನಿದೆ ಅಲ್ಲ, ಸೊ 50 ಗ್ರಾಮ್ಸ್ ತೊಗೊಂಡ್ರಿ ಅಂದರೆ ಅದರೊಳಗಡೆ 50% ಓಟ್ಸ್ ಇದೆ ಅಂತ ಅಂದ್ಬಿಟ್ಟು ನೀವೇ ಹೇಳ್ತೀರಾ. ಜಸ್ಟ್ ಎತ್ತಿ ಇಟ್ಬಿಟ್ಟಂತೂ ನೋಡೋದಕ್ಕಂತೂ ಆಗೋದಿಲ್ಲ. ಸೊ ಬಟ್ ಇದನ್ನೇ ನೀವು ಸಪ್ರೇಟಾಗಿ ಮಾಡ್ಕೊತಿದ್ದೀರ ಅಂದರೆ ಟ್ರ್ಯಾಕಿಂಗ್ ಕೂಡ ಈಸಿ, ನೀವು ಆರಾಮಾಗಿ ಕ್ಯಾಲ್ಕುಲೇಟ್ ಕೂಡ ಮಾಡ್ಬೋದು. ಇಂಗ್ರೀಡಿಯೆಂಟ್ ಆ್ಯಕ್ಚುಲ್ ಆಗಿ ಓಕೆ ನನಗೆ ಓಟ್ಸಿಂದ ಇಶ್ಯೂ ಆಗ್ತಿದೆಯಾ, ಪ್ರೋಟೀನಿಂದ ಇಶ್ಯೂ ಆಗ್ತಿದೆಯಾ, ನಟ್ಸಿಂದ ಇಶ್ಯೂ ಆಗ್ತಿದೆ ಅಂತ ಈಸಿಯಾಗೇನೆ ಸಪ್ರೇಟಾಗಿ ಸ್ಟಾಪ್ ಕೂಡ ಮಾಡಿ ನೀವು ನೋಡ್ಬೋದು. ನಾನು ಈ ರೀತಿಯಾದ ಹೈ ಪ್ರೋಟೀನ್ ಪ್ರಾಡಕ್ಟ್ಸ್ ಬಗ್ಗೆ ನಾನು ವಿಡಿಯೋ ಮಾಡ್ತಿರಲ್ಲ, ಪ್ರೋಟೀನ್ ಬಾರ್ಸ್ ಬಗ್ಗೆ ಮಾಡಿದ್ದೀನಿ. ಏನಕ್ಕೆ ಅಂತಂದರೆ ನೀವಲ್ಲಿ ನೋಡ್ಬೋದು ನಾನು ಮೆನ್ಷನ್ ಮಾಡಿದಂಥ ಪ್ರಾಬ್ಲಮ್ಸ್ ಇರೋದೇ ಇಲ್ಲ. ವೇ ಪ್ರೋಟೀನ್ ಆ್ಯಡ್ ಮಾಡ್ತಿರ್ತಾರೆ, ಮೆನ್ಷನ್ ಒಂದು ಬಾರ್ ಒಳಗಡೆ ಇಷ್ಟಿದೆ ಅಂತ ಅಂದರೆ ಒಂದು ಬಾರ್ ಒಳಗಡೆ ನಾನು ತಿಂದರೆ ನಾನು ಒಂದು ಬಾರ್ ಒಳಗಡೆ ಕರೆಕ್ಟಿಗೆ ನನಗೆ ಅಷ್ಟು ಪ್ರೋಟೀನ್ ಸಿಗುತ್ತೆ. ಸೊ ಮೆಜಾರಿಟಿ ಆಫ್ ದ ಪ್ರಾಬ್ಲಮ್ಸ್ ಅಲ್ಲಿ ಕಾಣಿಸ್ತಿರಲಿಲ್ಲ. ಅದೊಂದು ಕಾರಣಕ್ಕೋಸ್ಕರನೇ ನಾನು ಪ್ರೋಟೀನ್ ರಿವ್ಯೂಸ್ ಮಾಡ್ತಿದ್ದೆ. ಬಟ್ ಈ ರೀತಿಯ ಪ್ರಾಡಕ್ಟ್ಸ್ ಅದಕ್ಕೆ ಆದಷ್ಟು ಅವಾಯ್ಡ್ ಮಾಡ್ತಿದ್ದೆ. ಹಲವಾರು ಜನ ಕೇಳ್ತಿದ್ರು. ಸೊ ನನ್ನ ಥಾಟ್ಸ್ ಹೇಳೋಣ ಅಂತ ಅಂದ್ಕೊಂಡೆ. ಹೋಪ್ಫುಲಿ ಏನೋ ತುಂಬ ನೆಗೆಟಿವ್ ಆಗಿ ಅನ್ನಿಸ್ತು ಅಂತಂದರೆ ಡೂ ಲೆಟ್ ಮೀ ನೋ ದ ಕಮೆಂಟ್ ಸೆಕ್ಷನ್ ಬಿಲೋ. ಆದಷ್ಟು ಈ ರೀತಿಯಾದ ಪಾಯಿಂಟ್ಸ್ನ ಅವಾಯ್ಡ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ ಮುಂದೆ ಹೋಗ್ತಾ ಅಂತ ಅಂದ್ಬಿಟ್ಟು ಹೇಳ್ತಾ, ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿತ್ತು ಅಂತಂದರೆ ದಯವಿಟ್ಟು ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಸೊ ಅವರು ಕೂಡ ಹಲವಾರು ಜನ ಇದರ ಆಲ್ಟರ್ನೇಟಿವ್ಸ್ ಮೇ ಬಿ ಓಕೆ ಏನು ಗುರು ತುಂಬ ಜಾಸ್ತಿ ಸ್ಪೆಂಡ್ ಮಾಡ್ತಿದ್ದೀನಿ ಅಂತ ಅಂದ್ಬಿಟ್ಟು ಅನ್ನಿಸ್ತಿರ್ಬೋದು, ಕ್ವಾಲಿಟಿ ಇಲ್ಲ ಅಂತಂತ ಅನ್ನಿಸ್ತಿರ್ಬೋದು. ಅಂಥವ್ರಿಗೊಂದು ಬಿಗ್ಗರ್ ಪರ್ಸ್ಪೆಕ್ಟಿವ್ ಗೊತ್ತಾಯಿತು ಅಂತಂದರೆ ಆ್ಯಕ್ಚುಲ್ ಆಗಿ ಹಲವಾರು ಬೇರೆ ಪ್ರಾಡಕ್ಟ್ಸ್ನ ಟ್ರೈ ಮಾಡ್ಬೋದು. ಸೊ ಅದೊಂದು ಕಾರಣಕ್ಕೋಸ್ಕರನೇ ಶೇರ್ ಮಾಡೋದನ್ನು ಮರೆಕೋಗ್ಬಿಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಟಿಲ್ ನೌ ಆ್ಯಂಡ್ ಟಿಲ್ ಮೈ ನೆಕ್ಸ್ಟ್ ವಿಡಿಯೋ. ದಿಸ್ ಇಟ್ ಕನ್ನಡಿಗ ರಘು ಸೈನಿಂಗ್ ಆಫ್. ಟೇಕ್ ಕೇರ್, ಲವ್ ಯು ಆಲ್, ಪೀಸ್ ಔಟ್, ಬೈ.